ಇವರು ಈ ಡೀಟೇಲ್ಸ್ನು ತಗೊಂಡಿದ್ದಾರೆ ಅಂದ್ರೆ ಪಕ್ಕ ತುಂಬಾ ಯೋಚನೆ ಮಾಡಿ ತುಂಬಾ ನೋಡಿ ತಗೊಂಡಿರ್ತಾರೆ. ಲೈಕ್ ನನಗೆ ದೆವ್ವದ ಭಯ ಆಗ್ತಾ ಇಲ್ಲ, ಮನುಷ್ಯರ ಭಯ ಆಗ್ತೈತೆ. ಚೆನ್ನಾಗಿ ಬಾಡಿನ ಪೀಸ್ ಮಾಡಿಬಿಟ್ಟು ಕಾಂಪೌಂಡ್ ಒಳಗೆ, ಅದು ಕಾಂಪೌಂಡ್ ಸೈಟ್ ಯೂಸ್ ಮಾಡಿಲ್ಲ ಅಂದ್ಬಿಟ್ಟು ಆ ಕಾಂಪೌಂಡ್ ಒಳಗೆ ಹಾಕಿ ಹೋಗಿದ್ದಾರೆ. ಒಂದು ಅಪ್ಪ ಬಂದ್ಬಿಟ್ಟು ಎರಡು ಮಕ್ಕಳನ್ನ ಅಲ್ಲಲ್ಲೇ ಮಚ್ಚಲ್ಲೇ ಹೊಡೆದಾಕ್ಬಿಟ್ಟು ಹೋಗಿದ್ದಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ನನಗೆ ಯೂಟ್ಯೂಬಲ್ಲೆಲ್ಲ ಅಷ್ಟು ರೆಸ್ಪಾನ್ಸ್ ಮಾಡೋರು ಯಾರೂ ಇಲ್ಲ ಈಗ ಸದ್ಯಕ್ಕೆ. ಅದಕ್ಕೆ ನಾನು ಅಂದರೆ ವ್ಯೂಸ್ ಒಂದು ತಕ್ಕ ಮಟ್ಟಿಗೆ ಒಂದು 100-200 ಒಂದೊಂದು ಮಾತ್ರ ಸ್ವಲ್ಪ ಜಾಸ್ತಿ ರೀಚ್ ಆಗಿದೆ. ಬಟ್ ನಂದು ವೀಡಿಯೋಸ್ ಎಲ್ಲ ಅಷ್ಟು ಜನ ನೋಡಲ್ಲ. ನಾನು ಅದಕ್ಕೆ ಏನಕ್ಕೆ ಯೂಟ್ಯೂಬಲ್ಲಿ ಮಾಡೋದು, ಇನ್ಸ್ಟಾಗ್ರಾಮಲ್ಲೇ ಪೋಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕೆ ತಿಳಿದ್ರೆ ಇನ್ನೂ ಇದಾಗ್ತಾರೆ ಅಂತ. ಯಾಕಂದರೆ ಜನ ನೋಡಿದ್ರೇ ಅಲ್ವಾ ಮುಂದಕ್ಕೆ ಬೇರೆಯವ್ರೂ ಅದನ್ನ ಸ್ಟಾರ್ಟ್ ಮಾಡೋದು. ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಮಾಡಿ ಇಡೋಣ, ಗೊತ್ತಿಲ್ಲ ಅಲ್ಲ, ಜನ ನೋಡಿದ್ರು ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಸಮೀರ್ MD ಅನ್ನೋರು 3 ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ ಅವ್ರ ವೀಡಿಯೋಸು. ಅಷ್ಟು ಮೈ ಜುಮ್ ಅನ್ನುತ್ತೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಪ್ರತಿಯೊಂದು ಎಲ್ಲೆಲ್ಲಿ ವರ್ಲ್ಡಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತೈತೆ ಕ್ರೈಮ್, ಅದನ್ನ ಎಷ್ಟು ಡೀಟೇಲ್ಸಾಗಿ ಅವ್ರು ಹೇಳ್ತಾರೆ. ಅವ್ರ ಟೀಮ್ ಅಂತ, ಅದು ಯಾರಂತ ಗೊತ್ತಿಲ್ಲ ನನಗೆ. ಅವ್ರ ಟೀಮು ಅವರು ಎಷ್ಟು ಚೆನ್ನಾಗಿ ಎಡಿಟಿಂಗ್ ಆಗಲಿ, ಕ್ಯಾಮ್ರಾ ಕ್ವಾಲಿಟಿ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿ ಸರ್ಚ್ ಮಾಡಿಬಿಟ್ಟು ಮಾಡ್ತಾರೆ ಗೊತ್ತಾ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇವರು ಈ ಡೀಟೇಲ್ಸ್ನು ತಗೊಂಡಿದ್ದಾರೆ ಅಂದರೆ ಪಕ್ಕ ತುಂಬ ಯೋಚನೆ ಮಾಡಿ ತುಂಬ ನೋಡಿ ತಗೊಂಡಿರ್ತಾರೆ. ನೀವು ಸಮೀರ್ MD ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ. ದೂತ ಸಮೀರ್ MD ಇವಾಗ ಬಂದಿರೋದು, ಫಸ್ಟೇ ಅದು ಬಂದಿರೋದು. ನೀವು ಬೇಕಾದ್ರೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲ ಕಡೆನೂ ಕೇಳಿರ್ತೀರ. ಆ ಥರನೇ ಸುಮ್ಮನೆ ಹೇಳ್ತಾ ಇದ್ದಾರೆ, ಧರ್ಮದ ಬಗ್ಗೆ ಹೇಳ್ತಾವ್ರೆ, ಅದು ಹೇಳ್ತಾವ್ರೆ, ಇದು ಹೇಳ್ತಾವ್ರೆ ಅಂತ. ಅದ್ರ ಬಗ್ಗೆ ಕಿತ್ತಾಡ್ಕೊಂಡಿದ್ರೆ ಯಾವಾಗ ನ್ಯಾಯ ಸಿಗುತ್ತೆ ಹೇಳಿ ಅವ್ರಿಗೆ. ಇವಾಗ ನಾನು ಯಾಕೆ ಇದನ್ನ, ನನಗೆ ಅಷ್ಟು ಸೀರಿಯಸ್ ಆಗಿ ಮಾತಾಡೋಕ್ಕೂ ಬರಲ್ಲ. ಬಟ್ ನನಗೆ ಫ್ಯೂಚರ್ ನೆನೆಸ್ಕೊಂಡು ನಿಜವಾಗ್ಲೂ ಭಯ ಆಗ್ತಾ ಇದೆ. ಯಾಕಂದರೆ ಇವಾಗ ನೋಡಿ, ಒಂದು ಕಾರೇ ಆಗಲಿ ನಾರ್ಮಲ್ ಆಗಿ ಬರ್ತಾನೆ, ಇಬ್ಬರು ಗಾಡಿಯಲ್ಲಿ ಬಂದ್ಬಿಟ್ಟು ಕಾರ್ ಅವ್ರನ್ನೇ ಎದುರಿಸ್ಬಿಟ್ಟು ಕಲ್ಲು ಹೊಡೆದು ಗ್ಲಾಸ್ ಹೊಡೆದು ಧೈರ್ಯವಾಗಿ ಹೋಗ್ತಾರೆ. ಆದರೂ ಅದು ನಿಲ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೆ. ಮತ್ತು ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗೋದು, ರೇಪ್ಗೆ ಕರ್ಕೊಂಡು ಹೋಗೋದು ಎಲ್ಲ ಕಾಮನ್ ಆಗಿ ತಗೊಂತವ್ರೆ. ಯಾಕಂದರೆ ಯಾರು ಕೇಳೋರಿಲ್ಲ. ಏನು ಅನ್ಕೊಂತಾರೆ, ಎಲ್ಲ ಪೊಲೀಸವರೇ ಮಾಡ್ಕೊತಾರೆ ಬಿಡಿ, ನಮ್ಗೆ ಯಾಕೆ ಅಂತ ಅನ್ಕೊತಾರೆ. ಇಲ್ಲ, ಎಲ್ಲರೂ ಸೀರಿಯಸ್ ಆಗಿ ಡಿಸಿಷನ್ ತಗೊಳ್ಳೇಬೇಕು ನಾವೆಲ್ಲ ಈಗ. ಇಲ್ಲಾಂದರೆ ಫ್ಯೂಚರ್ನ ನೀವೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡು ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ನನಗೆ ಫಸ್ಟೆಲ್ಲ ಅಷ್ಟು ಭಯ ಆಗ್ತಿದ್ದಿಲ್ಲ, ಇವಾಗ ಎಷ್ಟು ಭಯ ಆಗುತ್ತೆ ಅಂದರೆ, ನನಗೆ ಫಸ್ಟೆಲ್ಲ ದೆವ್ವದ ಭಯ ಆಗ್ತೈತೆ, ಇವಾಗ ಕಳ್ಳರ ಭಯ ಆಗ್ತೈತೆ, ಮತ್ತು ಈ ಮನುಷ್ಯರ ಭಯ ಆಗ್ತೈತೆ. ನನಗೆ ದೆವ್ವದ ಭಯ ಆಗ್ತಾ ಇಲ್ಲ, ಮನುಷ್ಯರ ಭಯ ಆಗ್ತೈತೆ. ಯಾಕಂದರೆ ಯಾವಾಗ ಬಂದು ಏನಾದರೂ ಡೋರ್ ಹೊಡೆದಾಕ್ಬಿಡ್ತಾರ, ಏನೇನೋ ಯೋಚನೆ ಬರುತ್ತೆ. ಮನುಷ್ಯರು ದೆವ್ವಗಳ್ದು ಅಷ್ಟು ಭಯ ಆಗ್ತಾ ಇಲ್ಲ. ಫಸ್ಟ್ ಅಂದರೆ ದೆವ್ವಗಳಿಗೆ ಎಷ್ಟು ಭಯ ಬೀಳ್ತದೆ, ಇವಾಗ ಮನುಷ್ಯರು ಭಯ ಬೀಳೋ ಅಷ್ಟು ಆಗ್ಬಿಟ್ಟೈತೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ರೋಡಲ್ಲಿ ಹೋಗೋಕ್ಕೂ ಒಂದೊಂದ್ಸರಿ ಭಯ ಆಗುತ್ತೆ. ಮೊನ್ನೆ ಅಂದರೆ ಆಲ್ಮೋಸ್ಟ್ ಒಂದು 6-7 ತಿಂಗಳಾಯಿತು. ನಮ್ಮ ಮನೆಗಿನ ಇನ್ನೂ 1 ಕಿಲೋಮೀಟ್ರು 2 ಕಿಲೋಮೀಟ್ರು ಮುಂದೆನೋ ಚೆನ್ನಾಗಿ ಬಾಡಿನ ಪೀಸ್ ಮಾಡಿಬಿಟ್ಟು ಕಾಂಪೌಂಡ್ ಒಳಗೆ, ಅದು ಕಾಂಪೌಂಡ್ ಸೈಟ್ ಯೂಸ್ ಮಾಡಿಲ್ಲ ಅಂದ್ಬಿಟ್ಟು ಆ ಕಾಂಪೌಂಡ್ ಒಳಗೆ ಹಾಕಿ ಹೋಗಿದ್ದಾರೆ. ಅಂದರೆ ಅದು ಅಷ್ಟೇ ಮುಚ್ಚೋಯ್ತು. ಇನ್ನು ಸ್ಟೋರಿ ಬಗ್ಗೆ ಮಾತಾಡೋರು ಯಾರೂ ಇರಲ್ಲ. ಯಾಕೆ, ಅಷ್ಟೇ ಆಗೋಯ್ತು. ಮತ್ತು ಇಲ್ಲೇ ಇನ್ನೂ ಸರೌಂಡಿಂಗಲ್ಲೇ, ನಮ್ಮ ಸರೌಂಡಿಂಗಲ್ಲೂ ಜಾಸ್ತಿ ನಡೀತದೆ. ನೀವು ಸರಿಯಾಗಿ ಅಲ್ಲಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು ನಮ್ಮ ಮನೆ ಸ್ವಲ್ಪ ಆ ಕಡೆ ಬಂದ್ಬಿಟ್ಟು ಒಂದು ಅಪ್ಪ ಬಂದ್ಬಿಟ್ಟು 2 ಮಕ್ಕಳನ್ನ ಅಲ್ಲಲ್ಲೇ ಮಚ್ಚಲ್ಲೇ ಹೊಡೆದಾಕ್ಬಿಟ್ಟು ಹೋಗಿದ್ದಾನೆ. ಏನು ಅಷ್ಟು ಈಸಿ ಆಗಿಬಿಡ್ತಾ ವರ್ಲ್ಡ್ ಅಂತ ಅನಿಸ್ತೈತೆ. ನನಗೆ ಅಷ್ಟು ಸೀರಿಯಸ್ ಆಗಿ ಎಲ್ಲ ವೀಡಿಯೋಸಲ್ಲಿ ಮಾತಾಡೋಕ್ಕೆ ಬರಲ್ಲ. ಬಟ್ ನನಗೆ ನಿಜ, ನೀವೇ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ, ಅಷ್ಟು ಸೀರಿಯಸ್ ಆಗಿದೆ ಇವಾಗ ವರ್ಲ್ಡು. ನಾವೇನಾದರೂ, ಯಾಕಂದರೆ ಪೊಲೀಸವರು 1/4% ಇರ್ಬೋದಾ, 100ಅಲ್ಲಿ 1/4% ಇರ್ಬೋದಾ ಪೊಲೀಸವರು. ಅವರು ಮಾಡೋದನ್ನ ಇವಾಗ ನಾನು ಬರೀ ಕರ್ನಾಟಕದಲ್ಲೇ ಹೇಳ್ತೀನಿ. 5 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾರಲ್ಲ, 5 ಕೋಟಿ ಜನ ಸೇರಿಕೊಂಡು ಒಂದು ಮನುಷ್ಯನ ಇದು ಮಾಡೋಕ್ಕಾಗಲ್ವಾ?
ಅದು ನಮಗೆ ಗೊತ್ತಿಲ್ಲ, ಯಾರಂತ ಇನ್ನೂ ಇದು ಬಂದಿಲ್ಲ. ಅಷ್ಟವರೆಗೂ ವೆಯ್ಟ್ ಮಾಡೋಣ. ಬಂದಮೇಲೆ ಅವ್ರನ್ನ ಇದು ಮಾಡೋ ಅಷ್ಟು ತಾಕತ್ತು ಯಾರಿಗೂ ಇರಲ್ವಾ? ಇರುತ್ತೆ ತಾನೆ. ಇವಾಗ ನೋಡಿ ಒಬ್ಬೊಬ್ಬೊಬ್ಬೊಬ್ಬರೇ ಸ್ಟಾರ್ಟ್ ಮಾಡ್ಕೊಂಡ್ರು. ಆ ಥರನೇ ಪ್ಲೀಸ್ ಬೇರೆಯವ್ರು ಬಂದ್ಬಿಟ್ಟು ಟ್ಯಾಗ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಮಾಡಿ, ನೀವು ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳೋದಲ್ಲ. ನೀವು ನಿಂತ್ಕೊಬೇಕು, ಒಬ್ಬೊಬ್ರು ನಿಂತ್ಕೊಬೇಕು. ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡಬೇಕು. ಮತ್ತೆ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ಒಳ್ಳೆ ಡಿಸಿಷನ್, ಅದು ನನಗೂ ಇಷ್ಟ ಆಯಿತು. ಯಾರಿಗೆ ಮೋದಿ ಅವ್ರಿಗೆ ಲೆಟರ್ ಹಾಕಿ ಅದು ಇದು ಅಂತ ಎಲ್ಲ ನಿಮ್ಗಾದಷ್ಟು ಆ ಥರ ಮಾಡಿ, ಇಲ್ಲಾಂದರೆ ಒಂದು ಪ್ರೇಯರ್ ಮಾಡಿ. ಯಾಕಂದರೆ ಇವಾಗ ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ ಮೇ ಬಿ ಮುಂದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ದುಡ್ಡಿರೋರು ಏನು ಬೇರೆ ಕಡೆಯಿಂದ ಏನಾದರೂ ಮಾಡಿಸ್ಬೋದು. ಅದನ್ನೆಲ್ಲ ನಾವು ತಗೊಳಕ್ಕೆ ಮತ್ತೆ ನಾವು ಹುಷಾರಾಗಿರ್ಬೇಕು. ಅದಕ್ಕೋಸ್ಕರ ಪ್ರೇಯರ್ಸ್ ಮಾಡಬೇಕು. ದೇವ್ರ ಮುಂದೆ ಯಾವುದೂ ಇಲ್ಲ. ಫಸ್ಟು ದೇವ್ರನ್ನ ನಂಬಿಬಿಟ್ಟು ದೇವ್ರ ಮುಂದೆ ಎಲ್ಲರೂ ಕೇಳ್ಕೊಳೋಣ, ಎಲ್ಲ ಒಳ್ಳೆ ರೀತಿ ಆಗಲಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿಲ್ಲ ನಾನು ನಿಮಗೆ ಎಷ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಅಂತ. ನನಗೆ ಅಷ್ಟು ಕ್ಲಿಯರ್ ಕಟ್ಟಾಗೆಲ್ಲ ಹೇಳಕ್ಕೆ ಬರಲ್ಲ. ಬಟ್ ನನಗೂ ಒಂದು ನಿಮಿಷ ಕಣ್ಮುಚ್ಚಿದ್ರೂ ಒಂದು ನಿಮಿಷ ಭಯದಲ್ಲಿ ಆಗುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮ್ ಒಂದು ನೋಡಿದ್ರೆ ಸಾಕು, ನೀವು ಒಂದು ನೋಡಿದ್ರೆ ಈ ಥರ ಪ್ರಾಬ್ಲಮ್ಸ್ದು ಸಾಕು ಮತ್ತೆ ಕಾಣಿಸ್ತಾ ಇರುತ್ತೆ. ಏನೇನು ಪ್ರಾಬ್ಲಮ್ ಆಗಿದೆ ಈ ಇಂಡಿಯಾ ಆಗಲಿ ವರ್ಲ್ಡ್ ಆಗಲಿ ಅಂತ. ನನಗೆ ವರ್ಲ್ಡ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಇಂಡಿಯಾದಲ್ಲಿ ಎಷ್ಟೋ ನಡೀತೈತೆ. ಆರಾಮಾಗಿ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ, ರೇಪ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಏನು ಅಂದ್ಕೊಂಡಿದ್ದಾರೆ ನನಗಂತೂ ನಿಜ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲ, ನಾನು ನಿಜವಾಗ್ಲೂ ತುಂಬ ಸೀರಿಯಸ್ ಆಗೇ ಮಾತಾಡ್ಬಿಟ್ಟೆ ಅನಿಸುತ್ತೆ. ನನಗೂ ಸ್ವಲ್ಪ ಜಾಸ್ತಿ ಬೇಜಾರಾಗುತ್ತೆ. ಅದಕ್ಕೆ ನಾನು ದಿನ ಸ್ಟೇಟಸ್ಗೆ ಹಾಕ್ತಿದ್ದೆ. ಬಟ್ ನಮಗೆ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಜನಕ್ಕೆ ನನಗೂ ಗೊತ್ತಿಲ್ಲ ಇನ್ನೂ ಏನು ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು. ಬಟ್ ನಿಂತ್ಕೊಬೇಕು. ಎಲ್ಲರೂ ಹಾಕಿ ಸ್ಟೇಟಸ್ಗೆ, ಎಲ್ಲರೂ ಪ್ರತಿಯೊಬ್ಬರು ಹಾಕಿ, ಪ್ರತಿಯೊಬ್ಬರು ಪ್ರೇಯರ್ ಮಾಡಿ. 5 ಕೋಟಿ ಜನ ಕೂತ್ಕೊಂಡು ಅವ್ರವ್ರ ದೇವ್ರನ್ನಾಗಲಿ ಪ್ರೇಯರ್ ಮಾಡಿದ್ರೆ ದೇವರೇ ಸೃಷ್ಟಿ ಮಾಡಿರೋದು. ದೇವರು ಒಂದು ಚಿಟಿಕೆ ಅನ್ನೋಷ್ಟಕ್ಕೆ ಎಲ್ಲರನ್ನೂ ಸರಿಸಮ ಮಾಡಿಬಿಡ್ತಾರೆ. ಅದಕ್ಕೆ ಫಸ್ಟು ದೇವ್ರನ್ನ ಪ್ರೇಯರ್ ಮಾಡಿ. ನೀವು ಯಾವ ದೇವ್ರನ್ನ ತುಂಬ ನಂಬ್ತಿರೋ, ಯಾವ್ದು ದೇವ್ರನ್ನ ಇದು ಮಾಡ್ತಿರೋ ಆ ದೇವ್ರನ್ನ ದಿನ ಪ್ರೇಯರ್ ಮಾಡಿ. ಇದರಲ್ಲಿ ಜಾತಿ ಧರ್ಮ ಎಲ್ಲ ಬರಲ್ಲ. ದೇವ್ರು ನೋಡ್ಕೊತಾರೆ ಏನೇ ಇದು ಮಾಡಿದ್ರು. ಮತ್ತು ನಮ್ಮ ಕೈಯಲ್ಲಾದಷ್ಟು ನಾವು ಅವರು ಏನಾದರೂ ನಮಗೆ ಈ ಥರ ಮಾಡಿ ಆ ಥರ ಮಾಡಿ ಅಂದರೆ ಮಾಡೋಣ. ಇವಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಎಲ್ಲರೂ ಮಾತಾಡಿ ಇದ್ರ ಬಗ್ಗೆ, ಎಲ್ಲರೂ ಧ್ವನಿ ಎತ್ತಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಬಿಡೋದೇ ಬೇಡ. ಅಂದರೆ ಇದು ಮುಗಿಯೋವರೆಗೂ, ಈ ಕೇಸ್ ಆಗೋವರೆಗೂ ಇದು ಮಾಡೋದೇ ಬೇಡ. ಎಲ್ಲರೂ ನಿಂತ್ಕೊಳ್ಳೋಣ. ಸಣ್ಣದಾದರೂ ನನ್ನ ಕೈಯಲ್ಲಿ ಏನಾಗುತ್ತೋ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಸಣ್ಣದಾದರೂ ಏನಾದರೂ ಒಂದು ಮಾಡೋಣ. ಆವಾಗ ಎಲ್ಲನೂ ಚೆನ್ನಾಗಾಗುತ್ತೆ. ಮೇ ಬಿ ಅವ್ರಿಗೂ ಒಂದು ನ್ಯಾಯ ಅಂತ ಸಿಕ್ತಂಗಾಗುತ್ತೆ. ಇನ್ನೊಂದು ಅದೆಲ್ಲ ನೋಡಿದ್ರಲ್ಲ, ನನಗೆ ಮೈ ಜುಮ್ ಅನ್ನಿಸ್ತಾ ಇತ್ತು. ಧರ್ಮಸ್ಥಳದಲ್ಲಿ ಅದೊಂದೇ ಅಲ್ಲ ಆಗಿರೋದು, ತುಂಬ ಆಗಿದೆ ಅಂತೆ. ಅಯ್ಯೋ, ನನಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದೊಂದೇ ಧರ್ಮಸ್ಥಳ ಒಂದೇ ಮ್ಯಾಟ್ರ್ ಆಗಲ್ಲ, ಇಂಡಿಯಾದಲ್ಲೇ ತುಂಬ ಈ ಥರ ನಡೀತಾ ಇದೆ. ಈ ಒಂದೊಂದನ್ನು ತೆಗೆದ್ರೆ ಎಲ್ಲ ಕಡೆನೂ ಎಷ್ಟೋ ಸಿಗುತ್ತೆ. ಸ್ವಲ್ಪ ನೋಡ್ಕೊಂಡು ಇದು ಮಾಡಿ. ಇವಾಗ ನಾವೇನಾದರೂ ಬೇಡ ಬಿಡು ನಮಗೇನು ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಆದರೆ ನೆಕ್ಸ್ಟು ನಿಮ್ಗೊಟ್ಟು ಹೆಣ್ಮಗುನೇ ಆಗಲಿ ಗಂಡು ಮಗುನೇ ಆಗಲಿ ಯಾರೇ ಆಗಲಿ, ಇವಾಗ ಅಲ್ಲಿ ಒಂದು ಹೆಣ್ಮಗುಗೆ ಮಾತ್ರ, ಸೌಜನ್ಯಗೆ ಮಾತ್ರ ಇದಾಗಿಲ್ಲ, ಅವ್ರಿಗೂ ಸಂತೋಷ್ ಅಂತ ಅವ್ರಿಗೂ ಇದಾಯಿತು ನೋಡಿ. ಇವಾಗ ಗಂಡು ಮಕ್ಳಿಗೂ ನ್ಯಾಯ ಸಿಗಲ್ಲ, ಹೆಣ್ಮಕ್ಳಿಗೂ ನ್ಯಾಯ ಸಿಗಲ್ಲ. ಅದಕ್ಕೆ ದುಡ್ಡಿರೋರಿಗೆ ಮಾತ್ರ ಇಲ್ಲಿ ನ್ಯಾಯ ಸಿಗೋದು, ಇನ್ಯಾರಿಗೂ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾವೆಲ್ಲರೂ ಎದ್ದು ನಿಂತರೆ ಅವ್ರನ್ನ ಒಂದೇ ಸರಿ ಮಟಾಶ್ ಮಾಡ್ಬೋದು. ಅದು ಯಾರಂತ ಗೊತ್ತಿಲ್ಲ, ಬಟ್ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡೋವರೆಗೂ ಪ್ರೇಯರ್ ಮಾಡೋಣ. ಮತ್ತು ಅವ್ರೇನು ಹೇಳ್ತಾರೋ ಅದನ್ನು ಫಾಲೋ ಮಾಡೋಣ. ಯಾರ ಬಗ್ಗೆನೂ ಇವಾಗ ಗೊತ್ತಿಲ್ಲ ನಮಗೆ. ಅವ್ರ ಬಗ್ಗೆ ಅವ್ರೇನಾ ಯಾರಂತ ಗೊತ್ತಿಲ್ಲ. ನಾವು ಸುಮ್ಮನೆ ಇದು ಮಾಡೋದು ಬೇಡ, ಬಟ್ ಅದ್ರ ಬಗ್ಗೆ ಇದು ಮಾಡೋಣ. ಬಟ್ ಅವರೇ ಅಂತ ಗೊತ್ತಾದರೆ ಎಲ್ಲರೂ ಸುಮ್ಮನೆ ಇರೋದು ಬೇಡ ಅಷ್ಟೇ ನಾನು ಹೇಳ್ತಾ ಇರೋದು. ನಾನೇ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ. ಬಟ್ ಎಲ್ಲರಿಗೂ ಆ ಬಿಸಿ ಇರಲೇಬೇಕು. ಎಲ್ಲರೂ ಇದು ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಸ್ಟೇಟಸ್ಗೆ ಹಾಕ್ಕೊಳ್ಳಿ, ಎಲ್ಲರೂ ಪ್ರೇಯರ್ ಮಾಡಿ. ನಾನು ಅಷ್ಟೇ ಹೇಳ್ತೀನಿ, ಇನ್ನೇನು ಹೇಳೋಕ್ಕಿಲ್ಲ. ಮೇ ಬಿ ನಾನು ಏನಾದರೂ ರಾಂಗಾಗಿ ಹೇಳಿದರೆ ನಿಮಗೆ ಸಾರಿ.
ನನಗೆ ನಿಜ ತುಂಬ ಜನ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ನಾನು ನೋಡ್ತಾನೆ ಇರ್ತೀನಿ, ಅವ್ರ ಪಾಡಿಗೆ ಅವರು ಬಿಟ್ಬಿಟ್ಟಿದ್ದಾರೆ. ನಮಗೇನು ಅನ್ನೋ ಥರ ಇದ್ದಾರೆ. ಎಲ್ಲ ನೋಡ್ಕೊತವ್ರಲ್ಲ, ಅವ್ರು ಇನ್ಫ್ಲೂಯೆನ್ಸರ್ಸ್ ಇದ್ದಾರಲ್ಲ, ಕ್ರಿಯೇಟರ್ಸ್ ಇದ್ದಾರಲ್ಲ, ಯಾಕೆ ಅವ್ರು ಮಾತ್ರನ ಮನುಷ್ಯರು, ಬೇರೆಯವರೆಲ್ಲ ಮನುಷ್ಯರಲ್ವಾ? ಎಲ್ಲರೂ ಸ್ಟಾರ್ಟ್ ಮಾಡಿ, ಎಲ್ಲರೂ ಸ್ಟೋರಿಗೆ ಹಾಕ್ಕೊಳ್ಳಿ. ಎಲ್ಲ ಒಬ್ಬೊಬ್ರು ಸ್ಟೋರಿಗೆ ಏನು ಹಾಕಿದ್ರೆ ಏನು ಯೂಸು ಅಂತಾರೆ. ಇಲ್ಲ, ಸ್ಟೋರಿಗೆ ಹಾಕಿದ್ರೆ ಇನ್ನೊಬ್ರು ನೋಡ್ತಾರೆ, ಇನ್ನೊಬ್ರು ಮೋಟಿವೇಟ್ ಆಗ್ತಾರೆ. ಒಂದಿನ ಮೋಟಿವೇಟ್ ಆಗಿಲ್ಲ ಅಂದರೆ 2ನೇ ದಿನಕ್ಕೆ ಮೋಟಿವೇಟ್ ಆಗ್ತಾರೆ. ಅದಕ್ಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡಿ. ಮತ್ತು ಅಷ್ಟೇ ಗೈಸ್, ನನಗೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಇವತ್ತು ನಂಗೆ ನಿಜ ಎಷ್ಟು ಬೇಜಾರಾಗಿದೆ ಅಂದರೆ, ನಾನು ಇವಾಗ ಇಷ್ಟು ದಿನ ಫ್ರಾನ್ಸಿಸ್ ಬಂದುಬಿಟ್ಟು ದಿನ ಆಫೀಸ್ಗೆ ಹೋಗ್ತೀನಿ. ನಾನು ಅವನೇ ಕ್ಯಾಬಲ್ಲಿ ಬೇಡ, ಗಾಡೀಲಿ ಹೋಗ್ತೀನಿ ನಾನು ಸ್ವಲ್ಪ ದಿನ ಅಂತ ಹೇಳ್ದ. ಆ ಗಾಡೀಲಿ ಹೋಗೋವರೆಗೂ ನಾನು ದಿನ ರಾತ್ರಿ ಆದರೆ ರೀಚ್ ಆಗಿದ ತಕ್ಷಣ ಒಂದು ಅಷ್ಟಕ್ಕಿಂತ ಕಾಲ್ ಮಾಡ್ತದೆ. ಯಾಕಂದರೆ ಭಯ ನನಗೆ. ಹುಡುಗಿರ್ಗೆ ಮಾತ್ರ ಅಲ್ಲ ಸೇಫ್ಟಿ ಇಲ್ಲ, ಹುಡುಗರಿಗೂ ಸೇಫ್ಟಿ ಇಲ್ಲ. ನನಗೆ ಭಯ, ಎಲ್ಲಿ ಏನಾದರೂ ರಾಬ್ರಿ ಅದು ಇದು ಮಾಡ್ತಾರೆ. ಯಾಕಂದರೆ ಇವಾಗ ಯಾರು ಪೊಲೀಸವ್ರಿಗೆ ಭಯ ಬೀಳಲ್ಲ, ಏನಿಲ್ಲ. ಮತ್ತು ಸೈಬರ್ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗ್ತೈತೆ. ಮತ್ತು ಇದು ದುಡ್ಡು ಕಳಿಯೋದೆಲ್ಲ ಜಾಸ್ತಿ ಆಗ್ತೈತೆ. ಯಾಕಂದರೆ ಪೊಲೀಸವರೆಲ್ಲ ಯಾರು ಏನು ಇದು ಮಾಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಮತ್ತು ಜನನೂ ಮಾತಾಡ್ತಾ ಇದ್ದಾರೆ, ಸುಮ್ಮನೆ ಆಗ್ತಾ ಇದ್ದಾರೆ ಅಷ್ಟೇ. 1-2 ದಿನಕ್ಕೆ ಇರುತ್ತೆ, ಆಮೇಲೆ ಸುಮ್ಮನೆ ಆಗುತ್ತೆ, ಅಷ್ಟೇ ಆಗ್ತೈತೆ. ಪ್ಲೀಸ್ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿ. ಸುಮ್ಮನೆ ಬೇರೆಯವ್ರಿಗೆ ಕಳಿಸಿ ನೀವು ಇದ್ರ ಬಗ್ಗೆ ಮಾತಾಡಿ, ಓಕೆ ಮಾತಾಡಿ ಅಂತ ಹೇಳಿ, ಆದರೆ ನೀವೂ ಮಾತಾಡಿ. ಅವರೊಬ್ಬರೇ ಅಲ್ಲ ಮನುಷ್ಯರು, ಎಲ್ಲರೂ ಮನುಷ್ಯರು. ಎಲ್ಲರಿಗೂ ಇವಾಗ ನೀವು ಮುಂದಕ್ಕೆ ಫ್ಯೂಚರಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಫ್ಯೂಚರಲ್ಲಿ ಆರಾಮಾಗಿ ಓಡಾಡಬೇಕು ಅಂದರೆ ಇದು ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮುಂದಕ್ಕೆ ನಿಜವಾಗ್ಲೂ ಒಂದು ಚಿಕ್ಕ ಹೆಣ್ಮಗುನೂ ಬೇಕಾದ್ರೆ ರೋಡಲ್ಲೇ ರೇಪ್ ಮಾಡಿ ಬಿಸಾಕ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು. ಇವಾಗೇ ನಾನು ನೋಡಿದ್ದೀನಿ ತುಂಬ ಜನ ಹೆಣ್ಮಕ್ಳನ್ನ ಆಚೆ ಬಿಡೋಕ್ಕೆ ಭಯ ಬೀಳ್ತದೆ. ಯಾಕೆ ಆ ಥರ? ಆರಾಮಾಗಿ ಬಿಡ್ಬೋದಲ್ವಾ? ಯಾಕೆ ಆ ಥರ ಭಯ? ಏನು ಮಾಡ್ತಾರೋ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳನ್ನೇ ಕಿಡ್ನಾಪ್ ಮಾಡೋದು, ಹೆಣ್ಮಕ್ಳನ್ನಂದ್ರೆ ಈ ಥರ ಮಾಡೋದು, ಮತ್ತು ಎಲ್ಲ ಪಾರ್ಟ್ಸ್ನ ಮಕ್ಕಳದೆಲ್ಲ ತಗೊಂಡು ಸೇಲ್ ಮಾಡೋದು ಎಲ್ಲ ಆರಾಮಾಗಿ ಆಗ್ತೈತೆ. ಸ್ವಲ್ಪ ನೋಡಿ ಇದು ಮಾಡಿ. ನಮ್ಮ ಮಕ್ಕಳು ನೆಕ್ಸ್ಟ್ಗೆ ಇವಾಗ ಹೇಗೆ ಆಗ್ಬೇಕಂದ್ರೆ, ಇವಾಗ ಇದು ಒಂದರಿಂದ ಹೇಗೆ ಕಲಿಬೇಕಂದ್ರೆ, ಒಬ್ಬೊಬ್ರು ಆಚೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಬಿದ್ದು ನೋಡಬೇಕು. ಅಯ್ಯೋ ಇದು ಏನಾದರೂ ಇದು ಮಾಡಿದ್ರೆ ಏನಾಗುತ್ತೋ ಅನ್ನೋ ಥರ ಇರಬೇಕು. ಸೋಷಿಯಲ್ ಮೀಡಿಯಾನೇ ಇವಾಗ ಪವರ್ ಅಂತ ಯೂಸ್ ಮಾಡಬೇಕು. ನಾವು ಬೇರೆ ಯಾವುದಕ್ಕೋ ಕೆಟ್ಟದಕ್ಕೆ ಯೂಸ್ ಮಾಡೋದಲ್ಲ. ಇಂಥ ಒಳ್ಳೆ ವಿಷಯಕ್ಕೆ ನಾವು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಿಕೊಳ್ಳೇಬೇಕು. ಆವಾಗ ಒಪ್ಪಬೇಕು ಎಲ್ಲರೂ ಈ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಯೂಸ್ಫುಲ್ ಇದೆ ಅಂತ. ಕೆಟ್ಟದನ್ನು ಮಾತ್ರ ಪ್ರಮೋಟ್ ಮಾಡೋದಲ್ಲ, ಒಳ್ಳೆಯದನ್ನು ಪ್ರಮೋಟ್ ಮಾಡಬೇಕು. ಆವಾಗ ನೆಕ್ಸ್ಟಿಂದ ನೀವು ಬೇಕಾದ್ರೆ ನಿಮ್ಮ ಮಗುನ ಹೋಗಿ ಆಚೆ ಆಟ ಆಡ್ಕೊಂಡು ಬಂದುಬಿಡು ಅಂತ ಹೇಳ್ಬೋದು ಆರಾಮಾಗಿ. ಅಷ್ಟು ಆರಾಮಾಗಿರಬೇಕು ಅಂದರೆ ನಾವು ಇವಾಗಿಂದನೇ ಎಚ್ಚೆತ್ಕೋಬೇಕು. ಎಲ್ಲರೂ ಸ್ಟೋರಿಗೆ ಹಾಕ್ರಿ ಪ್ಲೀಸ್, ಯಾರೂ ಬಿಡಬೇಡಿ, ಎಲ್ಲರೂ ಸ್ಟೋರಿಗೆ ಹಾಕ್ರಿ. ಓಕೆನಾ? ಓಕೆ, ಇಷ್ಟು ಹೇಳಿ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನನಗೆ ಇನ್ನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಬರಲ್ಲ. ಬಟ್ ನಾನು ಸಮೀರ್ MD ಫಸ್ಟಿಂದನೂ ಫ್ಯಾನು. ನನಗೆ ಈ ಥರ ಎಲ್ಲರೂ ಧರ್ಮ ಬಗ್ಗೆ, ಅಂದರೆ ಜಾತಿ ಧರ್ಮ ಬಗ್ಗೆ ಕಿತ್ತಾಡ್ತಾ ಇದ್ದಾರೆ ಅಂದಿದ ತಕ್ಷಣ ನನಗೆ ಬೇಜಾರಾಯಿತು. ಅವ್ರು ಯಾವುದ್ರಲ್ಲೂ ಹಿಂದವ್ರನ್ನ ಕೆಳಗಡೆ ಹಾಕಿನೂ ಇದು ಮಾಡಿಲ್ಲ. ಸ್ವಲ್ಪ ಅವ್ರದ್ದು ಹೋಗಿ ಸ್ಟೋರೀಸ್ ಎಲ್ಲ ನೋಡಿ ಎಷ್ಟು ಕ್ಲಿಯರಾಗಿ ಅದನ್ನು ಅಷ್ಟು ತಿಳ್ಕೊಂಡು ವಿಡಿಯೋ ಮಾಡಿದ್ದಾರೆ. ಪ್ಲೀಸ್ ಅದನ್ನೆಲ್ಲ ನೋಡಿಬಿಟ್ಟು ಮಾತಾಡಿ. ಬಟ್ ನನಗೆ ಸಮೀರ್ MD ನನ್ನ ಫ್ಯಾನ್. ಓಕೆ ಗೈಸ್, ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಇಷ್ಟು ಹೊತ್ತು ಯಾರು ಈ ವಿಡಿಯೋನ ನೋಡಿದಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇದು ನಾನು ವ್ಯೂಸ್ಗೋಸ್ಕರ ಆಗಲಿ ಯಾವುದಕ್ಕೋಸ್ಕರ ಆಗಲಿ ಮಾಡ್ತಲ್ಲ. ನನ್ನ ಮನಸ್ಸಿನ ಮಾತು ಮುಂದಕ್ಕೆ ಫ್ಯೂಚರ್ಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿನ ಮಾತು ನಾನು ಮಾತಾಡಿದ್ದೀನಿ ಅಷ್ಟೇ. ಸ್ವಲ್ಪ ಭಯನೂ ಆಗ್ತಾ ಇತ್ತು ನನಗೆ, ಹೇಗಿರ್ಬೋದಪ್ಪ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಾಗ ಆಗ್ತಾ ಇರೋದೇ ಅದಕ್ಕೋಸ್ಕರ ನಾನು ಮಾತಾಡಿದ್ದಷ್ಟೇ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.